ಪ್ರಯುಕ್ತ ನಾಳೆಯಿಂದ 18/3/26 ನಾಳೆಯಿಂದ ಜಾರಿಗೆ ಬರೋ ರೀತಿಯಲ್ಲಿ ಪ್ರತಿ ಲೀಟ್ರಿಗೆ 32 ರೂಪಾಯಿ 85 ಪೈಸೆ ಇತ್ತು ಅಲ್ವಾ? ಅದನ್ನೀಗ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿಂದ 39 ರೂಪಾಯಿ 85 ಪೈಸೆ ಹಾಗೂ ಉತ್ಪಾದಕರಿಗೆ ಫ್ಯಾಟ್ 8.5 SNP ಇರುವಂಥ ಹಾಲಿಗೆ 35 ರೂಪಾಯಿ 40 ಪೈಸಾ ಇತ್ತು. ಈಗ 2 ರೂಪಾಯಿ ಸೇರಿಸ್ಕೊಂಡ್ರೆ 37 ರೂಪಾಯಿ. ನಮ್ಮ ಕೋಲಾರ ಒಕ್ಕೂಟದ ಆಡಳಿತ ಮಂಡಳಿ ಅದು ವಿಶೇಷವಾದ ಒಂದು ತುರ್ತು ಸಭೆಯನ್ನ ಮಾಡಿ ಯುಗಾದಿ ಹಬ್ಬದ ಕೊಡುಗೆ ನಾನು ಹಾಲು ಉತ್ಪಾದಕರಿಗೆ ಮತ್ತೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಅವ್ರಿಗೂ ಕೂಡ ನಾನು ಯುಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು ಕೋರ್ತಾ ಇವತ್ತಿನ ಆಡಳಿತ ಮಂಡಳಿ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ 2 ರೂಪಾಯಿ ಹೆಚ್ಚಿಗೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದೆ. ಅದೇ ರೀತಿ ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಇನ್ಶೂರೆನ್ಸ್ ಅನ್ನ ಮಾಡುವುದು ಈ ಆಡಳಿತ ಮಂಡಳಿ ಬಂದ ಮೇಲೆ 3 ಸಾರಿ ಅವಕಾಶ ಮಾಡಿಕೊಟ್ಟಿದೆ. 2 ಸಾರಿ ಇತ್ತು, ಅದು 3 ಅವಧಿಗೆ ವರ್ಷಕ್ಕೆ ಪಾಲಿಸಿಯನ್ನ ಮಾಡುವಂಥದ್ದು 3 ಅವಕಾಶ ಮಾಡಿಕೊಂಡಿದ್ವಿ. ಅದರಲ್ಲಿ 70,000 ಮಾಡಿದ್ವಿ. ಇವತ್ತಿನ ಆಡಳಿತ ಮಂಡಳಿ 2 ರೂಪಾಯಿ ರೇಟ್ ಜೊತೆಗೆ ಹಾಲು ಉತ್ಪಾದಕರಿಗೆ ರಾಸು ಇನ್ಶೂರೆನ್ಸ್ 70,000 80,000 ಮಾಡೋದು ಅಂತೇಳಿ ಇನ್ಶೂರೆನ್ಸ್ ಕ್ಲೈಮ್ ಆಗುವಂಥದ್ದು 80,000 ಅಂತ ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಗೆ ಹಾಲು ಉತ್ಪಾದಕರು ಈ ಬೇಸಿಗೆಯಲ್ಲಿ ಹಸಿರು ಮೇವು ಬೆಳೆಯೋದಕ್ಕೆ 1 ಎಕರೆಗೆ 3,000 ರೂಪಾಯಿ ಪ್ರೋತ್ಸಾಹ ಧನ ಅಂತೇಳಿ ಕೂಡ ಘೋಷಣೆ ಮಾಡಿದ್ವಿ. ಅದ್ರ ಜೊತೆಗೆ ಕಾರ್ಮಿಕರಿಗೆ ಬೋನಸ್ ಕೂಡ ಕೊಡೋದು ಅಂತ ಕೂಡ ತೀರ್ಮಾನ ಮಾಡಿದ್ವಿ. ಒಕ್ಕೂಟದ ಈಗ ಸರಾಸರಿ 7,05,000 ಲೀಟರ್ ಹಾಲು ಶೇಖರಣೆ ಮಾಡ್ತಾ ಇದ್ದೀವಿ. ಈಗ ಶೇಕಡ ಸರಾಸರಿ 3.3 ಲಕ್ಷ ಲೀಟರ್ ಮೂಲಕ 12ರಷ್ಟು ಮತ್ತು ಮೊಸರು ಮಾರಾಟ ಸರಾಸರಿ 84,000 ಕೆಜಿ ಮೂಲಕ ಶೇಕಡ 20ರಷ್ಟು ಗುಡ್ಲೈ ಪಾಲ್ ಮಾರಾಟ 1,64,571 ಲೀಟರ್ ಮಾರಾಟ ಶೇಕಡ 30ರಷ್ಟು ಪ್ರಗತಿ ಸಾಧಿಸಿದ್ದೀವಿ. ಇದೆಲ್ಲ ಅದ್ರ ಜೊತೆಗೆ 17/3/26 ನಡೆದ ಒಕ್ಕೂಟ ತುರ್ತು ಆಡಳಿತ ಮಂಡಳಿ ಇವತ್ತಿನ ಸಭೆ ಹಾಲು ಶೇಖರಣೆ ಹೆಚ್ಚಿಸಲು ಮತ್ತು ಹಾಲು ಉತ್ಪಾದಕರು ಬೇಸಿಗೆ ಕಾಲದಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡಲು ಉದ್ದೇಶವಾಗಿ ಯುಗಾದಿ ಹಬ್ಬದ